KSRTC ಬಸ್ ಡ್ರೈವರ್ ಹೊಡೆದ ಇವನ್ ಹೀರೋಯಿಸಮ್ ಎಲ್ಲ ಅಂತವ್ರ ಮೇಲೆ ಹೋದ್ರೆ ಬೇಕಾದ ಜನ ರೌಡಿ ಇದಾರೆ ಅವ್ನ್ ಹೊಡಿಲಿ ತಾಕತ್ತಿದ್ರೆ. ನಿಮ್ದೆಲ್ಲ ಇಂಥವ್ರ ಮೇಲೆನೆ ರೋಪು ಎಲ್ಲ ಕತ್ಬಿಟ್ಟು ಪ್ಯಾಸೆಂಜರ್ ಆದ್ರೆ ಮುಚ್ಕೊಂಡು ಅವ್ನ ಸೀಟಲ್ಲಿ ಕೂತಿರ್ಬೇಕು. ಇವನೇನ್ ಬಂದ್ ಇಳಿದು ಹೊಡಿಯೋದು? ಬರೇ ಹೊಡೆದಿರ್ತಾರ, ಇಡೀ ವಂಶಾವಳಿ ಬೈದಿರ್ತಾರೆ ಅಮ್ಮ ಅಕ್ಕ ಅನ್ಕೊಂಡು. ಗಟ್ಟಿದ್ರದವು ಮುಚ್ಕೊಂಡು ಕೂತ್ಕೊಳ್ಳಕ್ಕೇನು? ಇವನ್ ಬಸ್ಸಲ್ಲಿ ಹೋಗ್ತಿದ್ದಿತ್ತು, ಅವ್ರಿಬ್ರು ಡ್ರೈವರ್ ಜಗಳ, ಅವ್ರೇನಾರು ಮಾಡ್ಕೊತಾರೆ. ಆರನ್ ಮಾಡ್ಬಿಟ್ಟು ಪ್ರೈವೇಟ್ ಬಸ್ ಒಂದ್ ಎಡಗಡೆ ಬಂದ್ಬಿಟ್ರೆ KSRTC ಕೆಳಗಡೆ ಹಳ್ಳಕ್ಕೆ ಇಳಿಬೇಕೇನು? ಅವಂದ್ ಹೆಂಗ್ ರೋಡ, ಇವಂದು ಹಂಗೆ ರೋಡು. ಓವರ್ಟೇಕ್ ಮಾಡಕ್ ಬರೋದು, KSRTC ಬಸ್ ನ ಕೀಳಾರ್ಗ್ ನೋಡೋದು. ಪ್ರೈವೇಟ್ ಬಸ್ ಅವನ್ ಆಗ್ಬಿಟ್ರೆ ಏನು ದೊಡ್ಡ ಕೋಡಿದ್ಯೇನ? ಅವ್ನ್ಗೆ ಕೋಡಿದ್ಯೇನ್? ಅವ್ನ ಯಾವನ ರೋಡ್ ರೇಜು, ಆ ರೋಡ್ ರೇಜ್ ಅಲ್ಲಿ ಇವನು KSRTC ಬಸ್ಗೆ ಹೋಗಿ ಹೊಡಿಯೋದು. ಯಾರು ಕೊಟ್ರಿ ಅವನಿಗೆ ಲೈಸೆನ್ಸ್ ಹೊಡಿಯೋದಿಕ್ಕೆ? ಒಳಗಿರ್ಲಿ, ಹೆಂಡತಿ ಮಕ್ಳಿಗೆ ಗೊತ್ತಾಗ್ಲಿ, ಅವಾಗ ಗೊತ್ತಾಗತ್ತೆ. ದಟ್ಸ್ ಆಲ್. ಅವ್ರ ಮನೆ ಹತ್ರ ಪೋಲಿ ನಾಯಿ ತಿರುಗ್ಬೇಕು, ಅವಾಗ ಗೊತ್ತಾಗತ್ತೆ ಏನಾಗುತ್ತೆ ಅಂತ. ದುಡ್ಡು ಕೊಡ್ತೀನಿ ಅಂತಂದ್ರೆ ಹೇಳಿ, ಫೈನ್ ಬೇಕಾದ್ರೆ ಕಿತ್ತಾಕ್ತೀನಿ, ಜನ್ಮೇಪಿ ಹೊರಗೆ ಹೋಗ್ಕೊಡ್ದು. ಯಾವನ್ ಜಗಳ ಏನಾರು ಹಾಕೊಳ್ಳಿ, ನಾನು ಈ ಕಡೆ ತಿರ್ಕೊಂಡು ಹೋಗ್ಬೇಕು. ಅಷ್ಟು ದುಡ್ಡು ಕೊಡ್ತೀನಿ ಅಂತಂದ್ರೆ ಅವ್ನ್ ಕರ್ಸಿ ಕಾಂಪೆನ್ಸೇಷನ್ ಕೊಡ್ಸಿ ಕ್ಲೋಸ್ ಮಾಡ್ತೀನಿ.